ನೋಡಿರಿ, ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಅನೇಕ ಒಳಪಂಗಡಗಳಿವೆ. ಮೇಜರು ಗಂಗಟ್ಕಾರ್ ಬರ್ತಾರೆ, ಮರ್ಸ್ ಒಕ್ಕಲಿಗರು ಬರ್ತಾರೆ, ಕುಂಚಿಟಿಗರು ಬರ್ತಾರೆ, ರೆಡ್ ಒಕ್ಕಲಿಗರು ಬರ್ತಾರೆ, ನೇರಳಘಟ್ಟದವ್ರು ಬರ್ತಾರೆ, ಆಮೇಲೆ ಬಂಟ್ಸ್ ಅಂತ ಬರ್ತಾರೆ. ಈಗ ನಾನು ಮಂಗಳೂರು ಕರಾವಳಿ ಹೇಳಿದ್ನಲ್ಲ, ಅವರು ಕೂಡ ಒಕ್ಕಲಿಗರು. ಚಿಕ್ಕಮಂಗ್ಳೂರು ಕೂಡ ಅವರೇ. ಆಮೇಲೆ ಕೊಡಗು ಗೌಡರು ಅಂತವ್ರೆ, ಅವ್ರು ಬರ್ತಾರೆ. ಇವೆಲ್ಲ ಕೂಡ ಇದ್ರದ್ದು. ಹಂಗಂತೇಳಿ ನಿಂದು ಉಪಜಾತಿ ಎತ್ಕೊಂಡು ಮಾತಾಡ್ತೀಯ. ನಾನು ಇಂಥನು ಉಪಜಾತಿ ನಂದೇ ಬಲಿಷ್ಠ ಅಂತ ಮಾತಾಡ್ತೀಯ ನೀನು? ಎಲ್ಲ ಜಾತಿಗಳಲ್ಲೂ ಉಪಜಾತಿಗಳವೆ, ಅದನ್ನೆಲ್ಲ ಕೂಡ. ಸೊ ಇದನ್ನು ಪೊಲಿಟಿಕಲ್ ಬಂದಾಗ ನೀನು ಬಾ, ನಾನು ರೆಡಿಯಾಗಿದ್ದೀನಿ ಅತ್ಲ ಕಡೆಗೆ. ಜಾತಿ ಉಪಯೋಗಿಸ್ಕೊಂಡ್ರೆ ಜನ ಕೇಳಲ್ಲ ರೀ. ಯಾವಾಗ ಇದು ಮಾಡೋರೋ ಅವಾಗೆಲ್ಲ ನನಗೆ ಓಟ್ ಜಾಸ್ತಿ ಬಂದೈತೆ. ನಾನು ರಾಜಕೀಯದಲ್ಲೂ ಕೂಡ ಓಟಿನಲ್ಲಿ ಕೂಡ ಜಾತಿ ನಾನು ಕೇಳಿ ರಾಜಕೀಯ ಮಾಡಿದ್ದೇ ಇಲ್ಲ. ನಾನೆಲ್ಲ ಕೂಡ ಎಲ್ಲರನ್ನೂ ತೊಗೊಂಡೋಗ್ತೀನಿ ಅತ್ಲ ಕಡೆಗೆ. ನಮ್ಮ ಮನೆಗೆ ಈಗ SCಗಳು ಅಂತ ಏನು ಹೇಳ್ತೀವಿ, ನಮ್ಮನೆ ಒಳಗಡೆ ಬರ್ತಾರೆ, ಜೊತೆಲಿ ತಿಂಡಿ ತಿಂತಾರೆ. ಕರ್ಸ್ಕೊಂಡು ನಿಮ್ಮ ಮನೆ ಒಳಗಡೆಗೆ ಯಾವತ್ತು ಕರ್ಸ್ಕೊಂಡಿದ್ದೀರಿ? ಬರೀ ಬಾಯಿ ಮಾತಲ್ಲಿ ಹೇಳ್ತಿರಲ್ಲ ನೀವು, ಹೊರಗಡೆ ನಿಲ್ಲಿಸ್ತಿರಲ್ಲ ನೀವು. ಬೇರೆ ಬೇರೆ ಸಮುದಾಯ ನಾವು ಜಾತಿನೇ ಕೇಳೋಕೆ ಹೋಗಲ್ಲ. ಯಾರು ಬಂದರೂ ನಮ್ಮ ಮನೆ ಒಳಗೆ ಕೇಳ್ತೀವಿ, ಚೆಕ್ ಮಾಡಿ ಬಿಡ್ತೀನಿ ನಾನು ಅತ್ಲ ಕಡೆಗೆ. ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀನಿ. ನಮ್ಮ ಜೇಂಡ್ ಮನೆಗೆ ಒಳ್ಳೆ ಊಟ ಹಾಕ್ಸಿದ್ದಲ್ಲ ನಮ್ಮ ಕಾಲೋನೆಗೆ ಹೋಗಿ. ಬಾ ನೀನು ಬಂದು ತಿನ್ನು, ಬನ್ನಿ ಕೃಷ್ಣಪ್ಪರೇ ಬರೀ ನೀವು ಊಟ ಮಾಡೋಣ, ನಾನು ಮಾಡೋಣ, ನಿಮ್ಮ ಮನೆಗೂ ಕರೆಸ್ಕೊಳ್ರಿ ಒಳಗಡೆಗೆ. ಇವತ್ತು ನಾನು ಎಲ್ಲ ಜಾತಿಯವ್ರ ಜೊತೆಲಿ ಸಂಬಂಧ ಬೆಳೆಸ್ಕೊಂಡಿದ್ದೀನಿ. ಎಲ್ಲ ಜಾತಿಯವ್ರ ಜೊತೆ ಸಂಬಂಧ ಇತ್ತಾನೆ ನಮ್ಗೆ ಬೇಕಾಗಿರೋವಂಥದ್ದು. ಯಾಕೆ ಇವೆಲ್ಲ ಮಾಡ್ತಾರೆ ಅಂತ ಅರ್ಥ ಆಗ್ತಾಯಿಲ್ಲ. ಅದು ತುಂಬ ಸೂಕ್ಷ್ಮ ವಿಚಾರ ಮಾತಾಡಿದ್ರು. ಏನೋ ನಮ್ಮ ಹೆಂಡತಿಗೆ ಬಿಳಿ ಸೀರೆ ಉಟ್ಕೊಂಡು ಅಂದರೆ ಆಚೆ ಬರಲಿಕ್ಕೆ ಭಯದ ವಾತಾವರಣ ಇದೆ. ಯಾವಾಗ ಏನಾಗುತ್ತೋ ಅಪ್ಪ, ಯಾರ ಕಣ್ಣಿಂದಾನ ತಪ್ಸ್ಕೊಬೋದು, ಇದ್ರ ಕಣ್ಣಿಂದ ತಪ್ಸ್ಕೊಳಕ್ಕಾಗಲ್ಲ ನಾವು ಏನಾದರೂ ಮಾಡಿದ್ರೆ. ನನಗೇನು ಗೊತ್ತಾ, ಅವನು ಎಲ್ಲೆಲ್ಲಿ ಏನೇನು ಅವಾಂತರ ಮಾಡ್ಕೊಂಡವನ, ಬಿಳಿ ಸೀರೆ ಉಡ್ಸ್ಕೊತಾನೋ ಇನ್ನೊಂದು ಉಡ್ತಾನೋ, ನಮಗೇನು ಗೊತ್ತಾ? ಯಾರ್ದು ಯಾವುದೋ ಹೇಳ್ತಾರೆ ಅದ್ಲ ಕಡೆಗೆ. ನೋಡಿರಿ, ನಮ್ಮ ಪೊಲೀಸು ಅತ್ಯಂತ ಶಕ್ತಿವಂತವಾಗಿರ್ತಕ್ಕಂಥ ಪೊಲೀಸು. ಈಗ ಎಷ್ಟು ಜನ ಮಂತ್ರಿಗಳು ಆಗಿದ್ದವರು ಜೈಲಲ್ಲವ್ರೆ, ಯಾರನ್ನೂ ಬಿಟ್ಟಿಲ್ಲ ತಾನೆ. ಮಾಡು ಬೇಕಾದ್ರೆ. ಇನ್ನೂ ಹಿಂದೆ ಏನೇನೋ ಹೇಳೋರಲ್ಲ ಅವರು ಇವರು ಅಂತೇಳಿ ತನಿಖೆ ಮಾಡಿರಿ. ನಾವೇನು ಊರು ಬಿಟ್ಟು ಓಡಾಯ್ತೀನಿ ನಾನು. ನಮ್ಮ ಮೇಲೆ ಶೂಟೌಟ್ ಕೇಸ್ ಬಂದಾಗೂ ನಾನು ಓಡಾಗಿಲ್ಲ. ತನಿಖೆ ಮಾಡಿರಿ ಅಂತ ಹೇಳಿದೆ. ನಾವು ಆ ಥರದ್ದು ಯಾವುದಿಲ್ಲ. ಗಂಟು ಹಾಕ್ತಾರೆ ಅತ್ಲ ಕಡೆ. ಆವಾಗಲೇ ಮಾಡಬೇಕಾಯ್ತು, ಈಗ ಯಾಕೆ ಹೇಳ್ತೀಯಾ? ಆಗಲೇ ಹೋರಾಟ ಮಾಡಿ. ಆಗ ನಮ್ಮ ಜೊತೆಯಲ್ಲಿ ಇದ್ದಲ್ಲ ನೀನು. ಬೆಂಕಿ ಕಾದಾಗಲೇ ಹೊಡಿಬೇಕು ಅನ್ನೋ ಥರದಲ್ಲಿ ಅವನು ಯಾರಿಗೆ ಯಾವಾಗ ಅವನು ಹೊಡ್ಕೊಂತಾನೆ ಗೊತ್ತಿಲ್ಲ ಸರ್. ಫಸ್ಟ್ ಅವನು ಯಾವ ಪಾರ್ಟಿ ಅಂತ ಹೇಳಿ ನನಗೆ, ಯಾವ ಪಾರ್ಟಿಯಲ್ಲಿ ಅವನೇ, ಯಾವ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಿ ಅಂತೇಳಿ ಏನೇನೋ ಮಾತಾಡ್ತಾನೆ. BJPಯಿಂದ ಟಿಕೆಟ್ ಇಲ್ಲ, ಕಾಂಗ್ರೆಸ್ ಅವ್ನು ಹತ್ರ ಸೇರಿಸಲ್ಲ. ಅರ್ಥವಾಯ್ತಾ? ಸುಮ್ಮನೆ ಈ ಲಾಬಿಗೋಸ್ಕರ ಏನೇನೋ ಮಾತಾಡೋಕ್ಕೆ ಹುಚ್ಚು ಮಾತಾಡ್ಕೊಂಡು ಹೋಗೋಂಥದ್ದಲ್ಲ ಅತ್ಲ ಕಡೆಗೆ. ಹಂಗಾರೆ ನೀನೊಂದು ತೀರ್ಮಾನ ಮಾಡು.